ಎಷ್ಟು ಸಮಸ್ಯೆಗಳಿರುವಂಥದ್ದು, ಜೊತೆಗೆ ನಾವು ಮೊನ್ನೆಯಷ್ಟು ಕೂಡ ಮಾಡಿರುವಂಥದ್ದು, ಅಲ್ಲೂ ಕೂಡ ಒಂದಿಷ್ಟು ಹುದ್ದೆಗಳು ಕೂಡ ಭರ್ತಿ ಆಗಿಲ್ಲ ಅಂತೇಳಿ. ಈ ಇಷ್ಟೆಲ್ಲ ಸಮಸ್ಯೆಗಳು, ಹುದ್ದೆಗಳು ಭರ್ತಿ ಇಲ್ಲದೆ ಇದ್ರೂ ಕೂಡ ಒಂದಿಷ್ಟು ಅನುದಾನವನ್ನು ಉಳಿಸ್ಕೊಂಡಿದ್ದಾರೆ ಅಂತ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ. ಖಂಡಿತ ಹುದ್ದೆಗಳನ್ನು ಭರ್ತಿ ಮಾಡುವಂಥದ್ದು ಮೊನ್ನೆ ನಾವು ಸುದೀರ್ಘವಾದಂತಹ ಚರ್ಚೆಯನ್ನು ಮಾಡಿದ್ವಿ. ಆದರೆ ಇಲ್ಲಿ ನೀವು ಯಾವುದೇ ಒಂದು ಇಲಾಖೆ ಮತ್ತು ಆ ಇಲಾಖೆಯ ಮುಖ್ಯಸ್ಥರು, ಒಂದು ಕಡೆಗೆ ಇಲಾಖೆಯ ಮುಖ್ಯಸ್ಥರು ಎಷ್ಟರ ಮಟ್ಟಿಗೆ ಸಕ್ರಿಯವಾಗಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಒಂದು ಕಡೆಗಾದರೆ, ಆದರೆ ಸಕ್ರಿಯವಾಗಿ ಕೆಲಸ ಮಾಡುವಂತಹ ಇಲಾಖೆ ಮುಖ್ಯಸ್ಥರಿಗೆ ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ. ಯಾಕೆಂತಂದು ಹೇಳಿದ್ರೆ ಕೆಲವೊಂದು ಸಚಿವರಿಗೆ ಅನೇಕ ರೀತಿಯ ಯೋಜನೆಗಳಿರ್ತವೆ. ನನ್ನ ಕಾಲದಲ್ಲಿ ಈ ರೀತಿಯ ಒಂದು ಒಳ್ಳೆ ಕೆಲಸ ಆಗಬೇಕಪ್ಪ ಅನ್ನುವಂಥ ಚಿಂತನೆ ಸಚಿವರಲ್ಲೂ ಇರ್ತದೆ. ಆದರೆ ಆ ಚಿಂತನೆಗೂ ಮತ್ತು ಪ್ರಾಕ್ಟಿಕಲ್ಲಾಗಿ ಸಿಗುವಂಥ ಅನುದಾನಕ್ಕೂ ಹೋಲಿಕೆ ಮಾಡಿಕೊಂಡ್ರೆ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಏನು ಮಾಡ್ತಾರೆ, ಬಹುತೇಕ ಶಾಸಕರು ಇರುವಂತಹ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿ ಮಾಡಲಿಕ್ಕೆ ಈಗ ಒಂದಷ್ಟು ತೊಂದರೆಗಳಾಗ್ತಾ ಇದೆ. ಹಾಗಾಗಿ ಹೊಸ ಯೋಜನೆಗಳನ್ನು ಚಿಂತನೆ ಮಾಡುವಂಥದ್ದಾಗಿರಲಿ ಅಥವಾ ಇಂಪ್ಲಿಮೆಂಟ್ ಮಾಡುವಂಥದ್ದಾಗಿರಲಿ ಯಾರು ಕೂಡ ಮಾಡ್ಲಿಕ್ಕೆ ಹೋಗಲ್ಲ. ಅದೇ ರೀತಿಯಾಗಿ ಅರಣ್ಯ ಮತ್ತು ಪರಿಸರ ಇಲಾಖೆ ಏನಂತಂದು ಹೇಳಿದ್ರೆ, ಇಡೀ ಅರಣ್ಯ ಪರಿಸರ ಅನ್ನುವಂಥದ್ದನ್ನು ಈಗ ಪರಿಸರ ಸಂರಕ್ಷಣೆ ಅನ್ನುವಂಥ ವಿಚಾರಕ್ಕೆ ದೊಡ್ಡ ಮಟ್ಟದ ಅಭಿಯಾನಗಳು ಆಗ್ತವೆ, ಅನೇಕ ರೀತಿಯ ಜಾಗೃತಿ ಕಾರ್ಯಕ್ರಮಗಳಾಗ್ತವೆ. ಆದರೆ ಪ್ರಾಕ್ಟಿಕಲ್ ಆಗಿ ಅದನ್ನು ಪರಿಸರವನ್ನು ಉಳಿಸ್ಬೇಕು ಅಂತಂದು ಹೇಳಿದ್ರೆ ಒಂದಷ್ಟು ತಂತ್ರಜ್ಞಾನ ಬಳಸ್ಕೊಳ್ಬೇಕಾಗತ್ತೆ, ಒಂದಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಅನುದಾನವನ್ನು ಕೊಡಬೇಕಾಗತ್ತೆ. ಮತ್ತು ಇತ್ತೀಚೆಗಷ್ಟೇ ವನ್ಯಜೀವಿಗಳ ಸಂರಕ್ಷಣೆ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಆನೆಗಳನ್ನು ಪಳಗಿಸುವಂಥವ್ರಿಗೂ ಕೂಡ ಒಂದಷ್ಟು ಆನೆ ಕಾರ್ಯಪಡೆ ಯೋಜನೆ ಏನು ಮಾಡಿದ್ರು, ಆ ಆನೆ ಕಾರ್ಯಪಡೆ ಏನಿದೆ ಅದನ್ನು ಕೂಡ ನಿರ್ವಹಣೆ ಮಾಡಲಿಕ್ಕೆ ತರಬೇತಿಯನ್ನು ಕೊಡಬೇಕಾಗತ್ತೆ, ಅವರಿಗೆ ವೇತನವನ್ನು ಕೊಡಬೇಕಾಗತ್ತೆ. ವೇತನ ಅಂತ ಒಂದು ವೇಳೆ ಏನಾದರೂ ವನ್ಯಜೀವಿಗಳಿಂದ ಏನಾದರೂ ಪ್ರಾಣ ಹಾನಿ ಏನಾರು ಆದರೆ ಆ ಕುಟುಂಬಕ್ಕೆ ಒಂದಷ್ಟು ಅನುದಾನವನ್ನು ಕೊಡಬೇಕಾಗತ್ತೆ, ಸಹ ಪರಿಹಾರ ಧನವನ್ನು ಕೊಡಬೇಕಾಗತ್ತೆ. ಅಂದರೆ ನಿಮಗೆ ಯೋಜನೆಗಳು ಸಾಕಷ್ಟು ಇದ್ದಾವೆ. ಸರ್ಕಾರದ ಮಟ್ಟದಲ್ಲಿ ಪ್ರತಿಯೊಂದು ಇಲಾಖೆಗೂ ಸಂಬಂಧಪಟ್ಟಂತೆ ಅನೇಕ ಯೋಜನೆಗಳ ದೊಡ್ಡ ಸರಮಾಲೆಯೇ ಇದೆ. ಆದರೆ ಆ ಯೋಜನೆಗಳನ್ನು ಸರಿಯಾಗಿ ಆಯಾ ಇದಕ್ಕೆ ಸಂಬಂಧಪಟ್ಟಂತೆ ಸಿಬ್ಬಂದಿಗಳಿಗೆ ವೇತನ ಪರಿಷ್ಕರಣೆ ಮಾಡುವಂಥ ಸಂದರ್ಭದಲ್ಲಿ ವೇತನ ಸರಿಯಾದ ಸಮಯಕ್ಕೆ ಆಗುವಂಥದ್ದು, ಮತ್ತು ನಾನು ಆಗಲೇ ಹೇಳ್ದಂಗೆ ವನ್ಯಜೀವಿಗಳ ಆನೆ ತುಳಿತಕ್ಕೆ ಯಾರಾದರೂ ಏನಾದರೂ ಸಾವನ್ನು ಅಪ್ಪಿದರೆ ಅವರಿಗೆ ಪ್ರಾಣ ಹಾನಿಯಾಗಿದೆ ಅಂತ ಪರಿಹಾರ ಕೊಡಲಿಕ್ಕೆ ಒಂದಷ್ಟು ನಿಮಗೆ ಪರಿಹಾರ ನಿಧಿಯನ್ನು ಕೊಡಬೇಕಾಗತ್ತೆ. ನೀವು ಘೋಷಣೆ ಮಾಡಿದಂತಹ ಒಂದು ಅನುದಾನವನ್ನು ಈಗ ಹೊಸದಾಗಿ ಏನೋ ಕೊಡುವಂಥದ್ದು ಒಂದಷ್ಟು ಸಚಿವರು ಕೇಳ್ತಾರೆ, ತಮ್ಮ ಇಲಾಖೆಗೆ ಇನ್ನಷ್ಟು ಅನುದಾನ ಬೇಕು. ಯಾಕಂತಂದು ಹೇಳಿದ್ರೆ ಶಾಸಕರಾಗಲಿ ಸಚಿವರಾಗಲಿ ತಮ್ಮ ಕ್ಷೇತ್ರಕ್ಕೆ ತಮ್ಮ ಇಲಾಖೆಗೆ ಅನುದಾನ ಹೆಚ್ಚು ಬರುತ್ತೆ ಅಂತಂದ್ರೆ ಯಾರೂ ಕೂಡ ಬೇಡ ಅನ್ನಲ್ಲ. 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರೇ ಒಬ್ಬರನ್ನು ತೊಗೊಂಡ್ರು ನಮ್ಮ ಕ್ಷೇತ್ರಕ್ಕೆ ತಮ್ಮ ಇಲಾಖೆಗೆ ಹೆಚ್ಚಿನ ಅನುದಾನ ಬರುತ್ತೆ ಅಂತಂದು ಹೇಳಿದ್ರೆ ಯಾರೂ ಬೇಡ ಅನ್ನಲ್ಲ. ಆದರೆ ನೀವು ಘೋಷಣೆ ಮಾಡಿರುವಂತಹನೇ ಅನುದಾನವನ್ನು ಇನ್ನೂ ಕೂಡ ಪೂರ್ತಿ ಪ್ರಮಾಣದಲ್ಲಿ ಕೊಟ್ಟಿಲ್ಲ. ಮತ್ತೆ ಇನ್ನು 2-3 ತಿಂಗಳು, ಈಗಾಗಲೇ ನಾವು 2024 ಅಂತ್ಯದಲ್ಲಿದ್ದೀವಿ, ಡಿಸೆಂಬರ್ ಎಂಡಲ್ಲಿದ್ದೀವಿ, ಇನ್ನೊಂದು ಜನವರಿ ಫೆಬ್ರವರಿ ಮಾರ್ಚ್ ಅನ್ನೋಷ್ಟೊತ್ತಿಗೆ ಮತ್ತೊಂದು ಬಜೆಟ್ ಬರುತ್ತೆ. ಅಂದರೆ ನೀವು ಈಗ ಘೋಷಣೆ ಮಾಡಿರುವಂಥದ್ದು ಈ ತತ್ಕ್ಷಣನೇ ಈಗಾಗಲೇ ಸರ್ಕಾರ ಉತ್ತರ ಕೊಟ್ಟಿರುವಂಥದ್ದು ಯಾವಾಗ, ನವೆಂಬರ್ 16 ಅಂತ್ಯಕ್ಕೆ ಈ ಉತ್ತರ ಅಂತಂದು ಹೇಳಿದ್ರೆ ನಾವು ಅದೇ ಸರ್ಕಾರದ ಉತ್ತರನೇ ಇಲ್ಲಿ ಪ್ರಸ್ತುತಪಡಿಸ್ತಾರಂಥದ್ದು. ಸೊ ನೀವು ನವೆಂಬರ್ ಅಂತ್ಯಕ್ಕೆ ಅಂತಂದು ಹೇಳಿದ್ರೆ ಡಿಸೆಂಬರ್ವರೆಗೂ ಕೂಡ ಬಂದಿರುವಂಥದ್ದು. ಆ ಪ್ರಕ್ರಿಯೆ ಯಾವ ಹಂತದಲ್ಲಿದೆ? ಮತ್ತು ಈಗಲೂ ಕೂಡ ಸರ್ಕಾರ ಕೂಡ ಈಗ ಸಡನ್ ಆಗಿ ಆಯಾ ಇಲಾಖೆಗೆ ಉದಾಹರಣೆಗೆ ಏನಾದರೂ ಅನುದಾನವನ್ನು ಮತ್ತೆ ಬಿಡುಗಡೆ ಮಾಡ್ತೀವಿ ಅನ್ನೋಂಥದ್ದು ಹೇಳೋದಾದರೆ ಅದು ಎಷ್ಟರ ಮಟ್ಟಿಗೆ ತಲುಪುತ್ತೆ? ಇನ್ನೊಂದು ಬಜೆಟ್ ಮಂಡನೆ ಆಗುವಷ್ಟೊತ್ತಿಗೆ ಘೋಷಿತ ಅನುದಾನ ಪೂರ್ತಿ ಪ್ರಮಾಣದಲ್ಲಿ ಮುಟ್ಟುತ್ತಾ? ಅದೊಂದು ಕೂಡ $1 ಮಿಲಿಯನ್ ಪ್ರಶ್ನೆ ಆಗಿ ಉಳಿಯುತ್ತೆ. ಅದೇ ರೀತಿಯಾಗಿ ಎಲ್ಲ ರೀತಿಯ ಇಲಾಖೆಗಳು, ಅದರಲ್ಲೂ ಕೂಡ ಪರಿಸರ ಇಲಾಖೆಯಲ್ಲಿ ಪರಿಸರ ಅನ್ನುವಂಥದ್ದು ಪ್ರತಿಯೊಬ್ಬ ಜೀವಿಗೆ, ನಾವೆಲ್ಲರೂ ಕೂಡ ಬದುಕಬೇಕಂತಂದು ಹೇಳಿದ್ರೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ಏನಿದೆ ಅದು ಶುದ್ಧವಾಗಿರಬೇಕು. ಆ ಕೆಲಸವನ್ನು ಪರಿಸರ ಇಲಾಖೆ ಮಾಡುತ್ತೆ. ಆ ಕಾರಣಕ್ಕಾಗಿನೇ ಒಂದಷ್ಟು ನಿಯಂತ್ರಣವನ್ನು ತರಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದೆ. ನೀವು ಏನೇ ಪ್ರಯತ್ನಗಳನ್ನು ಮಾಡಿದ್ರೂ ಕೂಡ ನಿಮ್ಗೆ ಅಲ್ಟಿಮೇಟ್ ಆಗಿ ಅನುದಾನ ಇಲ್ಲ ಅಂತಂದು ಹೇಳಿದ್ರೆ ಏನ್ ಮಾಡೋಕ್ಕಾಗದೆ? ಅದೇನೋ ಅಂತ ಹೇಳಿದ್ರೆ ಕಾಸಿಲ್ಲ ಅಂತಂದು ಹೇಳಿದ್ರೆ ಏನು ವರ್ಕ್ ಆಗಲ್ಲ ಅನ್ನೋ ಒಂದು ಗಾದೆ ಮಾತು ಇದೆ. ಆ ರೀತಿ ಆಗತ್ತೆ. ಹಂಗಾಗಿ ಇಲಾಖೆಗಳಿಗೆ ನೀವು ಹೊಸದಾಗಿ ಕೊಡುವಂತಹ ಅನುದಾನ ಬೇರೆ, ಆದರೆ ನೀವು ಘೋಷಣೆ ಮಾಡಿದಂತಹ ಅನುದಾನವನ್ನು ಕೊಡಲೇಬೇಕಾಗತ್ತೆ. ಆದರೆ ಎಲ್ಲಿಗೆ ಹೋಗ್ತಾ ಇದೆ ಈ ಅನುದಾನ? ಸರ್ಕಾರ ಈಗಾಗಲೇ ಬಜೆಟ್ ಮಣ್ಣೆ ಮಾಡಿದ್ದೆಷ್ಟು? ಹತ್ತತ್ರ 3,71,683 ಅಷ್ಟು ಅನುದಾನ ಬಜೆಟ್ ಅನ್ನ ಮಣ್ಣೆ ಮಾಡಿದ್ದಾರೆ. ಇದು ಮಾತನಾಡ್ತಾ ಹೋಗೋಣ. ಈಗ ಅರಣ್ಯ ಇಲಾಖೆ ಆಯ್ತು, ಈಗ ಆರ್ಥಿಕ ಇಲಾಖೆಗೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ. ಆರ್ಥಿಕ ಇಲಾಖೆಗೆ ಸಂಬಂಧಪಟ್ಟಂತೆ ಅನುದಾನ ಘೋಷಣೆ ಆಗಿರುವಂತದ್ದು, ಆರ್ಥಿಕ ಇಲಾಖೆಗೆ ಸಂಬಂಧಪಟ್ಟಂತೆ ಅನುದಾನ ಘೋಷಣೆಯಾಗಿದ್ದು ಮುಖ್ಯವಾಗಿ ಎಷ್ಟಪ್ಪ ಘೋಷಣೆ ಆಯಿತು ಅಂತ ಹೇಳಿದ್ರೆ 34,167.88 ಕೋಟಿ ಅನುದಾನವನ್ನು ಘೋಷಣೆ ಮಾಡಿದ್ರು ಸಿಎಂ ಸಿದ್ದರಾಮಯ್ಯನವರು. ಬಟ್ ರಿಲೀಸ್ ಆಗಿದ್ದು ಎಷ್ಟಪ್ಪ ಅಂತ ಹೇಳಿದ್ರೆ 26,340.65 ಕೋಟಿ ಇರುವಂಥದ್ದು.
ಇಲ್ಲಿ ಬಾಕಿ ಉಳಿಸ್ಕೊಂಡಿರೋದು ಎಷ್ಟು ಅಂತ ಹೇಳಿದ್ರೆ 7,826.35 ಕೋಟಿ ಬಾಕಿ ಉಳಿಸ್ಕೊಂಡಿದೆಯಂತೆ ಆರ್ಥಿಕ ಇಲಾಖೆಗೆ ಸಂಬಂಧಪಟ್ಟಂತೆ. ಅದೇ ಆರ್ಥಿಕ ಇಲಾಖೆ ಹನುಮಂತ್, ನಾವು ಮೊನ್ನೆ ಕೂಡ ಮಾತನಾಡ್ತಾ ಇದ್ವಿ, ಇಡೀ ಯಾವ ಅನುದಾನ ಎಲ್ಲೋಗ್ಬೇಕು ಎತ್ತೋಗ್ಬೇಕು ಅಂತ ಹೇಳಿದ್ರೆ ಆರ್ಥಿಕ ಇಲಾಖೆಗೆ ಬರಲೇಬೇಕು, ಅಲ್ಲೇ ಚರ್ಚೆ ನಡೀಬೇಕು. ಬಟ್ ಆರ್ಥಿಕ ಇಲಾಖೆಗೆ ಅನುದಾನ ಕಡಿತವಾಗಿದೆ ಅಂತ ನೋಡಿ. ಖಂಡಿತ ಆರ್ಥಿಕ ಇಲಾಖೆ ನಾವು ಆಗಲೇ ಮೊನ್ನೆ ಲಾಸ್ಟ್ ಟೈಮ್ ಎಲ್ಲ ಚರ್ಚೆ ಮಾಡಿದೀವಿ. ಈಗಲೂ ಕೂಡ ನೀವೇನೇ ಮಾಡಿದ್ರು ಕೂಡ ಆರ್ಥಿಕ ಇಲಾಖೆ ಮೇಲೆ ಹೊರೆ ಜಾಸ್ತಿ ಇರ್ತದೆ. ಯಾಕೆಂತಂದು ಹೇಳಿದ್ರೆ ಎಷ್ಟು ಖರ್ಚಾಗುತ್ತೆ, ಎಷ್ಟು ಇನ್ಕಮ್ ಇದೆ, ಅವೆಲ್ಲವೂ ಕೂಡ ಲೆಕ್ಕಾಚಾರ ಹಾಕ್ಬೇಕಾಗತ್ತೆ. ಅದರ ಜೊತೆಗೆ ವಿವಿಧ ಇಲಾಖೆಗಳಿಗೆ ಅನುದಾನವನ್ನು ಕೂಡ ಕೊಡಬೇಕಾಗತ್ತೆ. ಆದರೆ ನೀವು ಅನುದಾನ ಕೊಡಬೇಕು ಅಂತಂದು ಹೇಳಿದ್ರೆ ನಿಮ್ಮ ಇಲಾಖೆ ಕೂಡ ಪ್ರತಿಯೊಂದು ಇಲಾಖೆಯೂ ಕೂಡ ತಮ್ಮದೇ ಆದಂತಹ ಕೆಲಸ ಕಾರ್ಯಗಳನ್ನ ಮಾಡುವಂತ ಒಂದಷ್ಟು ಯೋಜನೆಗಳನ್ನ ಇಟ್ಕೊಂಡಿರುತ್ತೆ. ಆ ಯೋಜನೆಗಳ ಇಂಪ್ಲಿಮೆಂಟ್ ಆಗಬೇಕು ಅಂತಂದು ಹೇಳಿದ್ರೆ ನೀವು ನಿಮ್ಮ ಇಲಾಖೆಯಲ್ಲಿ ಕೊಟ್ಟಂತಹ ಘೋಷಿತ ಅನುದಾನವನ್ನು ಕೊಟ್ಟರೆ ಅದು ನೇರವಾಗಿ ಯಾರಿಗೆ ಜನರಿಗೆ ಅನುಕೂಲ ಆಗುತ್ತೆ? ಒಂದು, ನಿಮ್ಮ ಇಲಾಖೆಗೆ ಅನುಕೂಲ ಆಗುತ್ತೆ. ಎರಡನೇದ್ದು, ನಿಮ್ಮ ಬೇರೆ ಬೇರೆ ಇಲಾಖೆಗಳಿಗೆ ಕೊಟ್ಟಂತ ಅನುದಾನದಿಂದ ಜನರಿಗೆ ಅನುಕೂಲ ಆಗುತ್ತೆ, ಕ್ಷೇತ್ರಗಳಿಗೆ ಅನುಕೂಲ ಆಗುತ್ತೆ. ಆ ಕ್ಷೇತ್ರಗಳಿಗೆ ಅನುಕೂಲ ಆದಾಗ ಮೊನ್ನೆ ಅಷ್ಟೇ ಈಗ ಶಾಸಕರು ಮಾತಾಡ್ತಾ ಇದ್ರು ನೋಡಿ, ಕ್ಷೇತ್ರದಲ್ಲಿ ತಲೆ ಎತ್ಕೊಂಡು ಓಡಾಡದಿರೋಂಥ ಪರಿಸ್ಥಿತಿಯಲ್ಲಿ ಇದೀವಿ ಅಂತದ್ದು. ಯಾಕೆ ಅಂತಂದು ಹೇಳಿದ್ರೆ ಜಿಲ್ಲಾ ಪಂಚಾಯತಿ ZPTP ಎಲೆಕ್ಷನ್ಗಳಾಗಿಲ್ಲ, ಒಂದು ಬಲ್ಪ್ ಸರಿ ಹೋಗ್ಲಿಲ್ಲ ಅಂತಂದು ಹೇಳಿದ್ರೆ MLA-ಗಳಿಗೆ ಕಾಲ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ದುಃಖಗಳನ್ನ ಸದನದಲ್ಲಿ ಯಾಕೆ ಶಾಸಕರು ಹೇಳ್ಕೊಳ್ತಾ ಇದ್ದಾರೆ ಅಂತಂದು ಹೇಳಿದ್ರೆ ನಿಮ್ಮ ಇಲಾಖೆ ಸರಿಯಾಗಿ ಅನುದಾನ ಕೊಡ್ತಾ ಇಲ್ಲ. ಆ ಅನುದಾನವನ್ನ ಕೊಟ್ಟಿದ್ರೆ ಇಂತಹ ಪರಿಸ್ಥಿತಿಗಳು ಬರ್ತಾ ಇರಲಿಲ್ಲ ಅಂತದ್ದು. ಅದರಲ್ಲೂ ಕೂಡ ಮುಖ್ಯವಾಗಿ ಆರ್ಥಿಕ ಇಲಾಖೆನೇ ಈ ರೀತಿ ಆಗ್ತಾ ಇದೆ ಅಂತಂದು ಹೇಳಿದ್ರೆ CM ಸಿದ್ದರಾಮಯ್ಯ ಅವರು ಇದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಅದರ ಜೊತೆಗೆ ಈ ರೀತಿಯ ಸಮಸ್ಯೆಗಳೇನಿದಾವೆ, ಈಗ ಇನ್ನೇನು 2-3 ತಿಂಗಳು ಮಾತ್ರ ಬಾಕಿ ಇರುವಂತದ್ದು. ಆ 2-3 ತಿಂಗಳಲ್ಲಿ ಘೋಷಿತ ಪೂರ್ತಿ ಪ್ರಮಾಣದ ಅನುದಾನವನ್ನು ಎಷ್ಟರ ಮಟ್ಟಿಗೆ ಕೊಡ್ತಾರೆ ಅನ್ನುವಂಥದ್ದು ಈಗ ಪ್ರಶ್ನೆ. ಎಸ್ ವೀಕ್ಷಕರೇ, ಈಗ ಮಾತನಾಡ್ತಾ ಇರುವಂತದ್ದು ಆರ್ಥಿಕ ಇಲಾಖೆ ಆಗಿದೆ, ಅರಣ್ಯ ಇಲಾಖೆ ಆಗಿದೆ. ಅದೇ ರೀತಿಯಾಗಿ ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ಅನುದಾನ ರಿಲೀಸ್ ಆಗಿತ್ತು, ಎಷ್ಟು ಬಿಡುಗಡೆ ಆಗಬೇಕಿತ್ತು, ಎಷ್ಟು ಬಾಕಿ ಉಳಿದಿದೆ, ನಾವು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ ಸಣ್ಣ ಬ್ರೇಕ್ನ ನಂತರ.